ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಈ ದಿನದ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದು ಈ ದಿನದ ಉಪನ್ಯಾಸಕರು ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಆತ್ಮೀಯ ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ವರಲಕ್ಷ್ಮಿ ಮೇಡಮ್ ಅವರು 2004ರಲ್ಲಿ ಸ್ಕೈ ಯೋಗಕ್ಕೆ ಸೇರಿದ್ದು ಇವರು ಗೃಹಿಣಿಯಾಗಿದ್ದಾರೆ. ಇವರು ನಮ್ಮ ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಡಿಪ್ಲೊಮೊ, ಅಡ್ವಾನ್ಸ್ ಡಿಪ್ಲೊಮೊವನ್ನು ಪೂರ್ಣಗೊಳಿಸಿದ್ದಾರೆ. ಇವರು ಬೆಂಗಳೂರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಮಂಡ್ಯ ಧ್ಯಾನ ಕೇಂದ್ರದಲ್ಲಿ 16 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ನಮ್ಮೆಲ್ಲರ ಪರವಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕದ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ವರಲಕ್ಷ್ಮಿ ಮೇಡಮ್ ಅವರು ಇಂದು ಚಿಂತನೆಯನ್ನು ದಾಂಪತ್ಯ ಜೀವನದ ಧರ್ಮಾಚರಣೆಗಳು ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಶುರು ಮಾಡೋದ ಮೇಡಮ್? ಶುರು ಮಾಡಿ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ವೇದಾದ್ರಿಯಂ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ದೈವದ ಕರುಣೆ, ಗುರುವಿನ ಹಾರೈಕೆ ನಮ್ಮೆಲ್ಲರ ಜೊತೆಗಿರಲಿ. ಪೂಜ್ಯ ಗುರುಗಳಾದ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ನಮ್ಮ ಪ್ರೀತಿಯ ಗುರುಗಳು ಮಾರ್ಗದರ್ಶಕರೂ ಆದ ಮಾಲತಿ ಮೇಡಮ್ ರವರಿಗೆ ವಂದಿಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಉಪಾಧ್ಯಕ್ಷರು ಆದಂತಹ ಡಾಕ್ಟರ್ ಧನಪತಿ ಸರ್ ಹಾಗೂ ಡಾಕ್ಟರ್ ವಿಜಯ ಮೇಡಮ್ ರವರಿಗೆ ವಂದಿಸುತ್ತಾ, ಈ ಆತ್ಮ ಸಂಗಮ ಕಾರ್ಯಕ್ರಮದ ಸೊಗಸಾದ ನಿರೂಪಣೆ ಮಾಡುತ್ತಿರುವ ಪಲ್ಲವಿ ಮೇಡಮ್, ಸುಗಂಧಿನಿ ಮೇಡಮ್, ಪವಿತ್ರ ಮೇಡಮ್ ಹಾಗೂ ಅವರ ತಂಡದವರಿಗೆ ವಂದಿಸುತ್ತಾ, ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗುರು ಹಿರಿಯರು ಯೋಗ ಬಂಧುಗಳಿಗೂ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ಈ ದಿನದ ಚಿಂತನೆಯನ್ನು ಆರಂಭಿಸುತ್ತಿದ್ದೇನೆ. ಚಿಂತನೆಯ ವಿಷಯ ದಾಂಪತ್ಯ ಜೀವನದಲ್ಲಿ ಧರ್ಮಾಚರಣೆಗಳು, ಸೆಲೆಬ್ರೇಷನ್ ಆಫ್ ಮ್ಯಾರಿಟಲ್ ಲೈಫ್ ಎಂದು. ಆತ್ಮೀಯ ಸ್ನೇಹಿತರೆ, ಇಂದು ನಾನು ಚಿಂತನೆಗೆ ತೆಗೆದುಕೊಂಡಿರುವ ವಿಷಯ ದಾಂಪತ್ಯ ಜೀವನದಲ್ಲಿ ಪಾಲಿಸಬೇಕಾದ ಧರ್ಮಾಚರಣೆಗಳು. ಇಲ್ಲಿ ದಾಂಪತ್ಯ ಜೀವನ ಎಂದರೇನು ಎಂದು ಮೊದಲಿಗೆ ತಿಳಿದುಕೊಳ್ಳೋಣ. ಹಿರಿಯರ ಸಮ್ಮತಿ ಪಡೆದು ಅಥವಾ ತಾವೇ ಗಂಡು ಹೆಣ್ಣು ಪರಸ್ಪರ ಪ್ರೀತಿಸಿಯೋ ಸಮಾಜದಲ್ಲಿರುವ ನೀತಿಯಂತೆ ವಿವಾಹವಾಗಿ ಒಟ್ಟಿಗೆ ವಾಸಿಸುವ ಒಂದು ಆಚರಣೆಯನ್ನೇ ದಾಂಪತ್ಯ ಜೀವನ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ವರ್ಣಾಶ್ರಮ ಧರ್ಮದಲ್ಲಿ ವಿವಾಹ ಜೀವನಕ್ಕೆ ಒಂದು ಸ್ಥಾನ ಕೊಡಲಾಗಿದೆ. ಅದು ಹೀಗಿದೆ: 1 ಬ್ರಹ್ಮಚರ್ಯ, 2 ಕುಟುಂಬ ಅಂದರೆ ಗೃಹಸ್ಥಾಶ್ರಮ, 3 ವಾನಪ್ರಸ್ಥ, 4 ಸನ್ಯಾಸ. ಈ ವರ್ಣಾಶ್ರಮದಲ್ಲಿ ಪೂರ್ವಕಾಲದಲ್ಲಿ ಅವರುಗಳು ಮಾಡುತ್ತಿದ್ದ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಆಶ್ರಮಗಳನ್ನು ತಿಳಿಸುವಾಗ ಮೊದಲನೆಯದಾದ ಬ್ರಹ್ಮಚರ್ಯ, ಇದರ ಬಗ್ಗೆ ತಿಳಿಯೋಣ. ಬ್ರಹ್ಮಚರ್ಯ ವ್ರತ ಅಂದರೆ ಗಂಡು ಹೆಣ್ಣು ವಯಸ್ಸು ಬರುವವರೆಗೆ ಜೀವನದ ಬಗ್ಗೆ ಅರಿಯಬೇಕಾದ ವಿಚಾರಗಳನ್ನ ಕಲಿಯುವುದು. ಇದು ಇಡೀ ಮಾನವ ಜನಾಂಗಕ್ಕೆ ಸಂಬಂಧಿಸಿದ ನೀತಿ ನಿಯಮಗಳಾಗಿವೆ. ಎರಡನೆಯದು ಕುಟುಂಬ ಅಂದರೆ ಗೃಹಸ್ಥಾಶ್ರಮ ಅಂದರೆ ದಾಂಪತ್ಯ ಜೀವನ. ಇಲ್ಲಿ ಗಂಡ ಹೆಂಡತಿ, ಮಕ್ಕಳು, ತಾಯಿ ತಂದೆ ಇರ್ತಾರೆ. ಮೊದಲಿಗೆ ತಂದೆ ತಾಯಿ, ನಂತರ ಬಾಳ ಸಂಗಾತಿ,
ನಂತರ ಮಕ್ಕಳು. ಇಷ್ಟೂ ಜನ ಸೇರಿ ಇರುವ ಕುಟುಂಬ ಜೀವನವನ್ನೇ ಗೃಹಸ್ಥಾಶ್ರಮ ಅಥವಾ ದಾಂಪತ್ಯ ಜೀವನ ಎಂದು ತಿಳಿಸಲಾಗಿದೆ. ಇನ್ನು ತಂದೆ ತಾಯಿಯರಿಗೆ ಜವಾಬ್ದಾರಿ ಮುಗಿದಿರುವುದರಿಂದ ಅವರ ಮುಂದಿನ ಹಂತವಾದ ವಾನಪ್ರಸ್ಥ ಜೀವನ, ಸನ್ಯಾಸ ಜೀವನ ಹೇಗೆ ನಡೆಸಬೇಕೆಂಬ ಧರ್ಮ ಮಾರ್ಗವನ್ನು ತಿಳಿಯೋಣ. ಸದಾಚಾರದಲ್ಲಿ ದೈವ ವಂದನೆ ಧರ್ಮ ಮಾರ್ಗ ಎಂದು 2 ಮಾರ್ಗಗಳಿವೆ. ಗೃಹಸ್ಥನು ತಾನು ವಿವಾಹವಾಗುತ್ತಿದ್ದಂತೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಈ 4 ವಿಚಾರಗಳಲ್ಲಿ ನಾತಿಚರಾಮಿ, ಅಂದರೆ ಅತಿಯನ್ನು ಎಲ್ಲೂ ಅನುಸರಿಸುವುದಿಲ್ಲ ಎಂದು ಹೇಳುತ್ತಾನೆ. ಬಾಳ ಸಂಗಾತಿಯಾಗಿ ಬರುವ ವ್ಯಕ್ತಿ ಅವರವರ ಹಣೆ ಬರಹದಂತೆ ಎಂದು ತಿಳಿಸಲಾಗಿದೆ. ಹಾಗಾದರೆ ಹಣೆಯಲ್ಲಿ ಎಲ್ಲಿ ಹೇಗೆ ಬರೆದಿದೆ ಎಂಬ ಪ್ರಶ್ನೆ ಏಳುತ್ತದೆ. ಇದನ್ನೇ ಗುರು ವೇದಾದ್ರಿ ಮಹರ್ಷಿಯವರು ಅವರವರ ಬಾಳ ಸಂಗಾತಿಯನ್ನು ಅವರವರೇ ಆರಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದನ್ನೇ ಅವರವರ ಕರ್ಮಾನುಸಾರೇ ಪತಿ ಪತ್ನಿ ಸುತಾಲಯ ಎಂದು ತಿಳಿಸಲಾಗಿದೆ. ಬ್ರಹ್ಮಗಂಟು ಎಂದು ಕೂಡ ಹೇಳಲಾಗಿದೆ. ಸ್ನೇಹಿತರೆ, ಮದುವೆಯಾದ ಹೆಣ್ಣು ಮಗಳು ಆದಿ ಕಾಲದಿಂದ ಬಂದಿರುವ ಪದ್ಧತಿಯಂತೆ ತನ್ನನ್ನು ಅಳೆದವರನ್ನು, ಹುಟ್ಟಿ ಬೆಳೆದ ಮನೆಯನ್ನು ಬಿಟ್ಟು ಪತಿಯ ಮನೆಗೆ ಬರ್ತಾಳೆ. ಹುಟ್ಟಿ ಬೆಳೆದ ಪರಿಸರ ಬಿಟ್ಟು ಅಪರಿಚಿತರ ಮನೆಗೆ ಬರುವಾಗ ಅವಳ ಮನಸ್ಸಿನಲ್ಲಿ ಭಯ, ಆತಂಕ ಇರುವುದು ಸಹಜ ಅಲ್ವೇ? ಇಲ್ಲಿಂದ ಆರಂಭವಾಗುತ್ತದೆ ಅವಳ ಗೃಹಿಣಿ ಧರ್ಮದ ಧರ್ಮಾಚರಣೆ. ಗಂಡ ಅವಳನ್ನು ಆದರದಿಂದ ಬರಮಾಡಿಕೊಂಡು ಅವಳಿಗೆಂದೇ ಮೀಸಲಾಗಿರುವ ಸ್ಥಳವನ್ನು ನೀಡಲೇಬೇಕು ದಾಂಪತ್ಯ ಜೀವನದಲ್ಲಿ. ಹಾಗೆಯೇ ಮನೆ ತುಂಬಿರುವ ಮಡದಿಯು ತನ್ನ ಸ್ಥಾನವನ್ನು ಅರಿತು ಮನೆಯಲ್ಲಿರುವ ಇತರರನ್ನು ಗೌರವಿಸಬೇಕು. ಇದೇ ಧರ್ಮಾಚರಣೆ. ಇಲ್ಲಿ ಯಾರು ಯಾರಿಂದಲೂ ಏನನ್ನು ನಿರೀಕ್ಷಿಸಬಾರದು. ಗಂಡ ಹೆಂಡತಿ ಇಬ್ಬರ ಮಧ್ಯೆ ನಿರೀಕ್ಷೆ ಇರಲೇಬಾರದು. ಇದಕ್ಕೊಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಒಬ್ಬ ಹೆಣ್ಣು ಮಗಳಿಗೆ ಪ್ರಾಪ್ತ ವಯಸ್ಸು, ಅಂದರೆ ಮದುವೆಯಾಗುವ ವಯಸ್ಸು ಬಂದಿದೆ. ತನಗೆ ಸೂಕ್ತವಾದ ಪತಿ ಸಿಗಬೇಕೆಂದು ದೇವರನ್ನು ಬೇಡ್ತಾಳೆ. ದೇವರು ಪ್ರತ್ಯಕ್ಷ ಆಗ್ತಾನೆ. ಏನ್ ವರ ಬೇಕು ಕೇಳು ಅಂತ ಕೇಳ್ತಾನೆ. ಅದಕ್ಕಾಕೆ ನನಗೆ ಅತ್ಯಂತ ಶ್ರೀಮಂತ ಗಂಡ ಬೇಕು ಎಂದು ವರನ ಕೇಳ್ತಾಳೆ. ನೀನು ಕೇಳಿದ ಹಾಗೆ ಆಗ್ಲಿ, ತಥಾಸ್ತು ಎಂದು ದೇವರು ವರ ಕೊಡ್ತಾನೆ. ಅವಳು ದೇವರ ಹತ್ತಿರ ವರ ಪಡೆದಂತೆ ಅತ್ಯಂತ ಶ್ರೀಮಂತರ ವರ ಸಿಕ್ಕುತ್ತಾನೆ. ಮದುವೆನೂ ಆಗುತ್ತೆ. ಅವಳ ಬಯಕೆಯಂತೆ ಶ್ರೀಮಂತ ಜೀವನ ಅವಳದಾಗುತ್ತೆ. ಆದ್ರೆ ಕೆಲವು ದಿನಗಳಲ್ಲಿಯೇ ಆ ಜೀವನ ಅವಳಿಗೆ ಬೇಸರ ಬಂದ್ಬಿಡುತ್ತೆ. ಯಾಕೆ? ಅವಳ ಪತಿ ಬರೀ ಹಣ ಸಂಪಾದನೆಯಲ್ಲೇ ಮುಳುಗಿ ಇವಳ ಜೊತೆ ಪ್ರೀತಿಯಿಂದ ಇರುವುದಕ್ಕೆ ಸಮಯವಿಲ್ಲದಷ್ಟು ದುಡಿತಿರ್ತಾನೆ. ಆದ್ದರಿಂದ ಅವಳಿಗೆ ಆ ಜೀವನ ಬೇಸರ ಬಂದ್ಬಿಡುತ್ತೆ. ಅವಳು ಮತ್ತೆ ದೇವರ ಹತ್ರ ಹೋಗ್ತಾಳೆ. ಈ ಗಂಡ ನನಗೆ ಬೇಡ, ಯಾವಾಗಲೂ ಹಣ ಸಂಪಾದನೆಗೋಸ್ಕರ ದುಡಿತಾನೆ ಇರ್ತಾನೆ, ನನ್ನನ್ನು ಅವನು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ನನ್ಗೆ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಗಂಡ ಬೇಕು ಎಂದು ದೇವರ ಹತ್ರ ಬೇಡ್ಕೊಳ್ತಾಳೆ. ಅದಕ್ಕೆ ದೇವರು, ನೀನು ಕೇಳಿದಂತೆ ಆಗಲಿ, ಈಗಿರುವ ಗಂಡನಿಂದ ನಿನ್ಗೆ ಬಿಡುಗಡೆ ಸಿಗುತ್ತೆ, ಹೋಗು ಎಂದು ಹೇಳ್ತಾರೆ. ಮತ್ತೆ ಅವಳು ಅವನಿಂದ ಬಿಡುಗಡೆ ಪಡೆದು ಸದಾ ಪ್ರೀತಿಸುವ ಒಂದು ಗಂಡನನ್ನು ಮದುವೆ ಆಗ್ತಾಳೆ. ಆದ್ರೆ ಇಲ್ಲಿಯೂ ಅವಳಿಗೆ ಒಂದೇ ತಿಂಗಳಲ್ಲಿ ಜೀವನ ಬೇಸರ ಬಂದ್ಬಿಡುತ್ತೆ. ಕಾರಣ, ಮತ್ತೆ ಹೊಸದಾಗಿ ಸಿಕ್ಕಿರುವ ಗಂಡ ದಿನದ ಎಲ್ಲಾ ಸಮಯದಲ್ಲೂ ಇವಳ ಹತ್ತಿರನೇ ಇದ್ದು ಇವಳನ್ನೇ ಪ್ರೀತಿ ಮಾಡ್ತಾ ಇದ್ಬಿಡ್ತಾನೆ. ಅವನು ಯಾವುದೇ ಕೆಲಸ ಮಾಡೋದಿಲ್ಲ, ಯಾವುದೇ ಒಂದು ಸಂಪಾದನೆನೂ ಮಾಡೋದಿಲ್ಲ, ತಿನ್ನಲು ಉಡಲು ಜೀವನ ಸಾಗಿಸೋದಿಕ್ಕೆ ಅವನ ಹತ್ರ ಹಣನೇ ಇರೋದಿಲ್ಲ. ಸದಾ ಕಾಲ ಹೆಂಡತಿಯನ್ನೇ ಪ್ರೀತಿಸ್ತಾ ಹೆಂಡತಿ ಬಳಿಯೇ ಇರ್ತಾನೆ. ಈ ರೀತಿ ಇರುವ ಅವನಿಗೆ ಹಣ ಎಲ್ಲಿಂದ ಬರುತ್ತೆ? ಈಗ ಮತ್ತೆ ಅವಳು ದೇವರ ಬಳಿ ಹೋಗ್ತಾಳೆ. ನನಗೆ ಇಷ್ಟೊಂದು ಪ್ರೀತಿಸುವ ಗಂಡ ಬೇಡ, ಸಕಲ ಗುಣ ಸಂಪನ್ನನಾದ ಗಂಡ ಬೇಕು ಎಂದು ಕೇಳ್ತಾಳೆ. ಆಗ ದೇವರು, ನೀನು ಹೇಳುವಂತ ಮಾನವ ಈ ಭೂಮಿಯ ಮೇಲೆ ಇಲ್ಲಮ್ಮ ಎಂದು ಹೇಳಿ ಮಾಯವಾಗಿ ಬಿಡ್ತಾನೆ. ಸ್ನೇಹಿತರೆ, ಅದಕ್ಕೆ ರೂಹಿಲ್ಲದ, ಸೇಡಿಲ್ಲದ, ಸಾವಿಲ್ಲದ, ಅಳಿವಿಲ್ಲದ ಚೆಲುವನಿಗೆ ನಾನು ಒಲಿದೆನವ್ವ, ಅವನೇ ನನ್ನ ಚೆನ್ನ ಮಲ್ಲಿಕಾರ್ಜುನ ಎಂದು ಶಿವಸರಣೆ ಅಕ್ಕ ಮಹಾದೇವಿ ಆಡಿಬಿಟ್ಟಿದ್ದಾರೆ. ಈ ಕಥೆಯಿಂದ ತಿಳಿಯುವುದೇನೆಂದರೆ, ಕುಟುಂಬ ಸದಸ್ಯರಲ್ಲಿ ಗಂಡ ಹೆಂಡತಿಯ ಮಧ್ಯೆ ಹೊಂದಾಣಿಕೆ ಇರಬೇಕೇ ಹೊರತು ನಿರೀಕ್ಷೆ ಇರಬಾರದು ಎಂದು. ನಿರೀಕ್ಷೆಯೇ ನಿರಾಸೆಗೆ ಮೂಲ. ಇಲ್ಲಿ ಪರಸ್ಪರ ಹೊಂದಿಕೊಂಡು ಹೋಗುವುದೇ ಬಹಳ ಮುಖ್ಯವಾದ ಧರ್ಮಾಚರಣೆ.
ಈ ಅಂಶವೊಂದನ್ನು ತಿಳಿಸುವ ಪದ್ಯವೊಂದನ್ನು ಗುರು ವೇದಾದ್ರಿ ಮಹರ್ಷಿಯವರು ಅತ್ಯಂತ ಅಮೋಘವಾಗಿ ಬರೆದಿದ್ದಾರೆ. ಪತ್ನಿ ತನ್ನನ್ನು ಗೌರವಿಸಲಿಲ್ಲವೆಂದು ಮಾನಸಿಕವಾಗಿ ಕೊರಗುವ ಪತಿ ಒಂದು ಕಡೆ, ವಿವಾಹವಾದ ಪತ್ನಿ ತನ್ನನ್ನು ಮರ್ಯಾದೆಯಿಂದ ನಡೆಸಿಕೊಳ್ಳುತ್ತಿಲ್ಲ ಎಂದು ದುಃಖಿಸುವ ಪತ್ನಿ ಇನ್ನೊಂದು ಕಡೆ. ಇವರಿಬ್ಬರಿಗೂ ಸುಖ ಜೀವನ ನಡೆಸಲು ಇರುವ ಒಂದು ಸೂಕ್ತ ಮಾರ್ಗವನ್ನು ತಿಳಿಸುತ್ತೇನೆ. ನಿಮ್ಮ ವಿವಾಹವಾದ ದಿನದಿಂದ ಪತ್ನಿಗೆ ಪತಿ, ಪತಿಗೆ ಪತ್ನಿ ತೋರಿಸುವ ಒಂದೇ ಒಂದು ಪ್ರೀತಿಯ ಮಾತು ಅಥವಾ ಒಂದೇ ಒಂದು ಚಿಕ್ಕ ಕಾಣಿಕೆಯನ್ನು ನೆನಪಿಸಿಕೊಳ್ಳಿ. ಅದಕ್ಕಾಗಿ ಅವರಿಗೆ ಸದಾಕಾಲ ಹಾರೈಸುತ್ತೀರಿ. ಆಗ ನಮ್ಮ ಮನಸ್ಸು ಆನಂದದಿಂದ ತುಂಬುತ್ತದೆ ಎಂದು ಮಹರ್ಷಿಯವರು ಹೇಳಿದ್ದಾರೆ. ಹಾಗೆಯೇ DVG ಅವರು ಒಂದು ಪದ್ಯವನ್ನು ಬರೆದಿದ್ದಾರೆ. ನಗು ಇರಲಿ ವದನದಲ್ಲಿ, ಕಿವಿಗೆ ಕೆಟ್ಟದ್ದು ಕೇಳಿಸದಿರಲಿ, ಹಿತವಿರಲಿ ಮಾತಿನಲ್ಲಿ, ಧರ್ಮಾಚರಣೆಯಲ್ಲೂ ಮಿತಿ ಇರಲಿ, ಉದ್ವೇಗ ಭೋಗ ರಾಗ ದ್ವೇಷಗಳು ಎಲ್ಲಿಯೂ ಅತಿಯಾಗದಿರಲಿ ಮಂಕುತಿಮ್ಮ ಎಂದು. ಈ ಕವಿತೆಯಲ್ಲಿ ದಾಂಪತ್ಯದಲ್ಲಿರುವ ಜೀವನದಲ್ಲಿರುವ ಧರ್ಮಾಚರಣೆಯನ್ನು ಪತಿ ಪತ್ನಿಯರಿಗೆ ಚೆನ್ನಾಗಿ ತಿಳಿಸಿದ್ದಾರೆ DVG ಅವರು. ಯಾವಾಗಲೂ ಮುಖದಲ್ಲಿ ನಗು ಇರಲಿ, ಕಿವಿಗೆ ಕೆಟ್ಟದ್ದು ಕೇಳಿಸದಿರಲಿ, ನಾವು ಆಡೋ ಮಾತಿನಲ್ಲಿ ಹಿತ ಇರಲಿ, ಧರ್ಮಾಚರಣೆಯಲ್ಲೂ ಕೂಡ ಮಿತಿ ಇರಲಿ, ಉದ್ವೇಗ ಭೋಗ ರಾಗ ದ್ವೇಷಗಳು ಎಲ್ಲಿಯೂ ಅತಿಯಾಗದೆ ಮಿತಿಯಾಗಿರಲಿ ಅಂತ ಅಂದ್ಬಿಟ್ಟು DVG ಅವರು ಅವರ ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಪರಿಪೂರ್ಣ ಜೀವನ ಎಂದರೆ 4 ಆಶ್ರಮಗಳನ್ನು ಹಂತ ಹಂತವಾಗಿ ಅನುಭವಿಸಲೇಬೇಕು. ಹೆಣ್ಣಿನಿಂದಲೇ ಗಂಡಿನ ಜೀವನದಲ್ಲಿ ಸಮಸ್ಯೆಗಳು ಎಂಬ ಮಾತಿದೆ. ಹೆಂಡತಿ ನೀನು ಪ್ರಾಣ ಹಿಂಡುತಿ ಅಂತ. ಹಾಗೇನಿಲ್ಲ. ಕೆಲವು ಮಹನೀಯರ ಜೀವನವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಪುರಂದರದಾಸರು ಅವರು ಪೂರ್ವಾಶ್ರಮದಲ್ಲಿ ನವಕೋಟಿ ನಾರಾಯಣ ಎಂದೇ ಪ್ರಸಿದ್ಧಿ ಪಡೆದಿದ್ದರು. ಈಗ ಆ ಕೋಟೆಗೆ ಬೆಲೆ ಇಲ್ಲ ಬಿಡಿ. ಆಗಿನ ಕಾಲಕ್ಕೆ ನವಕೋಟಿ ಎಂದರೆ ಆಗರ್ಭ ಶ್ರೀಮಂತರು ಎಂದೇ ಅರ್ಥ. ಇದು 15ನೇ ಶತಮಾನದಲ್ಲಿ ನಡೆದಿರುವ ಘಟನೆ. ಗಂಡನ ಜಿಪುಣತನ ಹೆಂಡತಿಗೆ ತಿಳಿಯದ್ದೇನಲ್ಲ. ಆದರೂ ಬೇಡಿ ಬಂದವರಿಗೆ ಏನನ್ನು ಕೊಡದೆ ಕಳಿಸಬಾರದೆಂಬ ಸಂಸ್ಕಾರ. ಇದ್ದುದರಲ್ಲಿ ತನ್ನ ತಾಯಿ ಮನೆಯಲ್ಲೇ ತನಗೆ ಕೊಟ್ಟಿದ್ದ ಮೂಗುತಿಯನ್ನು ಅವಳು ಉತ್ಥಾನ ಮಾಡುತ್ತಾಳೆ. ನಂತರ ಪತಿಯ ಕೋಪಕ್ಕೆ ಹೆದರಿ ವಿಷಪ್ರಾಸನ ಮಾಡಲು ಹೊರಟವಳಿಗೆ ಮತ್ತೆ ಆ ಮೂಗುತಿ ವಿಷದ ಬಟ್ಟಲಲ್ಲೇ ಸಿಗುತ್ತೆ. ಇದೆಲ್ಲ ಆ ದೈವದ ಲೀಲೆ ಎಂದು ತಿಳಿದ ನವಕೋಟಿ ನಾರಾಯಣ ತನ್ನ ಇದ್ದುದೆಲ್ಲವನ್ನೂ ದಾನ ಮಾಡಿ ಪುರಂದರದಾಸರು ಎಂದು ಇಂದಿಗೂ ಖ್ಯಾತಿಯನ್ನು ಪಡೆದಿದ್ದಾರೆ. ಇದಕ್ಕೆ ಹೆಂಡತಿಯೇ ಕಾರಣ ಅಲ್ವಾ? ಅವಳೇಗೆ ಪ್ರಾಣ ಹೆಂಡತಿ ಅಂತ ಆಗ್ತಾಳೆ? ಸ್ನೇಹಿತರೆ, ಇನ್ನೂ ಒಂದು ಕತೆ ಇದೆ. ತುಳಸಿದಾಸರು ಹಿಂದಿಯಲ್ಲಿ ರಾಮಚರಿತ ಮಾನಸ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಅವರಿಗೆ ವಿಪರೀತ ಮೋಹ ಮಡದಿಯ ಮೇಲೆ. ಅವಳು ತನ್ನ ತವರು ಮನೆಗೆ ಹೋಗಿದ್ದಾಗ ಅವಳನ್ನು ಬಿಟ್ಟಿರಲಾರದೆ ಸುರಿಯುವ ಮಳೆಯಲ್ಲೇ ಆ ಮನೆಗೆ ಬಂದರು, ಹೆಂಡತಿಯ ಮನೆಗೆ. ಹಾಗೆ ಕದ್ದು ಬರಲು ಅವರು ಮನೆಯ ಮೆಟ್ಟಿಲೇರಿ ಆವನ್ನೇ ಹಗ್ಗವೆಂದು ತಿಳಿದುಕೊಂಡು ಹಿಡಿದು ಮೇಲೆ ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಹೆಂಡತಿಯ ಮೇಲಿದ್ದ ಮೋಹವೇ. ನಂತರ ನಿಜ ತಿಳಿದು ಹೆಂಡತಿ ಹೇಳಿದ ದಾಂಪತ್ಯದ ರಹಸ್ಯ ತುಳಸಿದಾಸರ ಕಣ್ತೆರೆಯುತ್ತೆ. ಇವೆಲ್ಲ ಧರ್ಮಾಚರಣೆಗಳು ದಿನನಿತ್ಯ ಜೀವನದಲ್ಲಿ ನಡೀತಾನೆ ಇವೆ ಸ್ನೇಹಿತರೆ. ಇನ್ನು ಗೃಹಸ್ಥನಿಗೆ ತಾನು ಧರ್ಮ ಮಾರ್ಗದಲ್ಲಿ ನಡೆದು ಮನೆಯವರು ಅದೇ ಮಾರ್ಗದಲ್ಲಿ ನಡೆಯುವಂತೆ ಮಾಡುವ ಹೊಣೆಗಾರಿಕೆ ಇರ್ಬೇಕು ಸ್ನೇಹಿತರೆ. ಈ ಕಾರಣದಿಂದಲೇ ಇರ್ಬೇಕು ಸಾಮಾನ್ಯವಾಗಿ ಎಲ್ಲಾ ಕಡೆ ಸದಾಚಾರ ಮಾರ್ಗಗಳು ಪುರುಷರಿಂದಲೇ ರಚನೆಗೊಂಡಿವೆ. ಆದರೆ ಇಂದು ಸ್ತ್ರೀ ಪುರುಷರಿಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನಗಳು ಇವೆ. ನಸ್ತ್ರೀ ಸ್ವತಂತ್ರ ಮಹತಿ ಪಂಚಕನ್ಯೆ ಸ್ಮರೇ ನಿತ್ಯಂ ಸರ್ವ ಪಾಪ ವಿನಾಶನಂ ಎಂಬ ಮಾತುಗಳು ಆ ಕಾಲಕ್ಕೆ ಸೂಕ್ತವಾಗಿದ್ದವು. ಇಂದಿರುವ ದಾಂಪತ್ಯ ಜೀವನದಲ್ಲಿ ಧರ್ಮಾಚರಣೆಗೆ ಬೇರೆ ರೀತಿಯಾದಂತ ಒಕ್ಕಣೆಯೇ ಬೇಕು. ಅವುಗಳು ಹೀಗಿವೆ. ಗಂಡನ ತಾಯಿ ತಂದೆಯರು ಹೆಂಡತಿಯು ಗಂಡನ ತಾಯಿ ತಂದೆಯರನ್ನು ಹೆಂಡತಿಯು, ಹೆಂಡತಿಯ ತಾಯಿ ತಂದೆಯರನ್ನು ಗಂಡನು ಗೌರವಿಸಬೇಕು. 2, ಗಂಡ ಮನೆಯ ಸರ್ವಾಧಿಕಾರಿಯೂ ಅಲ್ಲ, ಹೆಂಡತಿ ಮನೆಯ ಕೆಲಸದವಳು ಅಲ್ಲ. ಇದನ್ನು ಇಬ್ಬರು ಅರಿಯಬೇಕು. 3, ಮಕ್ಕಳು ಗಂಡ ಹೆಂಡತಿಗೆ ಮಾತ್ರವಲ್ಲದೆ 2 ಕುಟುಂಬದ ಆಸ್ತಿಯಾಗಿರುತ್ತಾರೆ. 4, ನಾನು ದುಡಿದು ತಂದು ಹಾಕ್ತೀನಿ, ನೀನು ಕುಳಿತು ಅದನ್ನು ತಿನ್ನು ಎಂಬುದು ಇರಬಾರದು. 5, ಹೆಂಡತಿ ಮಾಡುವ ಕೆಲಸಗಳನ್ನು ಗಂಡ ಮಾಡಲು ಆಗುವುದೇ ಇಲ್ಲ. ಎಲ್ಲೋ ಕೆಲವರು ಇದಕ್ಕೆ ಹೊರತಾಗಿದ್ದಾರೆ. 6,
ಮುಖ್ಯವಾಗಿ ಹಣಕಾಸು ಸೇಕರಣೆ, ಖರ್ಚು, ದಾನ ಈ ಮೂರರಲ್ಲೂ ಇಬ್ಬರಲ್ಲಿ ಒಮ್ಮತ ಇರಬೇಕು. 7. ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ರಹಸ್ಯ ಇರಲೇಬಾರದು. ಅವರಿಬ್ಬರು ಬರುವ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳಿಕೊಂಡರೆ ಇಬ್ಬರು ಸೇರಿ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಾಗ ಆ ಮನೆಯೇ ಸ್ವರ್ಗ. ಇದನ್ನು ಕುರಿತಂತೆ ಗುರು ವೇದಾದ್ರಿ ಮಹರ್ಷಿಯವರು ಬರೆದಿರುವ ಕವಿತೆಯು ಹೀಗೆ ಇದೆ. ದಾಂಪತ್ಯ ಎಂದರೆ ದಂಪತಿಗಳು ಅಂದರೆ ಗಂಡ ಹೆಂಡತಿ ಒಬ್ಬರ ಮನಸ್ಸನ್ನು ಒಬ್ಬರು ನೋಯಿಸಬಾರದು. ಅದೇ ಶಾಪವಾಗಿ ನೋಯಿಸಿದವರನ್ನು ತಾಗಿ ಬಿಡುವುದು. ಪರಸ್ಪರ ಆರೈಸುವುದಲ್ಲದೆ ಸವಿ ಮಾತು, ನಗುಮುಖ, ಸಹನೆ, ತ್ಯಾಗ ಅಲ್ಲಿದ್ದರೆ ಆ ದಂಪತಿಗಳಿಗೆ ಕೀರ್ತಿ ತರುವಂತ ಮಕ್ಕಳು ಜನಿಸುತ್ತಾರೆ. ಇದು ನಾನು ಸಂಶೋಧನೆ ಮಾಡಿ ತಿಳಿಸಿದ ಕಂಡುಕೊಂಡಂತಹ ಸತ್ಯ ಎಂದು ಮಹರ್ಷಿಯವರು ಹೇಳಿದ್ದಾರೆ. ಸ್ನೇಹಿತರೆ, ಅಕಸ್ಮಾತ್ ದೇಹದ ಆರೋಗ್ಯ ಕೆಟ್ಟರೆ ಮತ್ತೊಬ್ಬರು ಶಾಂತ ಚಿತ್ತದಿಂದ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ಬೇಕು. ಹಾಗಾಗಿ ದಾಂಪತ್ಯ ಜೀವನದಲ್ಲಿ ಇಬ್ಬರ ಆರೋಗ್ಯವನ್ನು ರಕ್ಷಿಸಿಕೊಳ್ಳುವುದು ಕೂಡ ಧರ್ಮಾಚರಣೆಯೇ ಆಗಿದೆ. ಇನ್ನು ಆರ್ಥಿಕ ಕ್ಷೇತ್ರದಲ್ಲೂ ಪರಸ್ಪರ ಹೊಂದಾಣಿಕೆ ಇರಬೇಕು. ಆ ಕುಟುಂಬದಲ್ಲಿರುವ ಎಲ್ಲರ ಮನಸ್ಸು ಬಿಚ್ಚಿ ಮಾತನಾಡಬೇಕು. ಪರಸ್ಪರ ಮಾತುಕತೆಯಿಂದ ಬಂದಿರುವ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು. ಅದಲ್ಲದೆ ಮುಚ್ಚುಮರೆ ರಹಸ್ಯ ಇದ್ದರೆ ಅಲ್ಲಿ ಅಪನಂಬಿಕೆ, ಅವಿಶ್ವಾಸ ಹೆಚ್ಚಿ ಇಬ್ಬರ ಮಧ್ಯೆ ಅಂತರ ಹೆಚ್ಚಾಗುತ್ತೆ. ಇನ್ನು ಧರ್ಮಾಚರಣೆ ಎಂದರೆ ಸಾಮಾನ್ಯವಾಗಿ ಇಂದು ಹೆಚ್ಚು ಮನೆಗಳಲ್ಲಿ ಭಕ್ತಿ ಮಾರ್ಗ ಇದೆ. ಆ ಮನೆಯಲ್ಲಿ ಯಜಮಾನ ಪೂಜೆ ಮಾಡಲು ಕುಳಿತರೆ ಅದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ತಂದುಕೊಡುವುದರಿಂದ ಹಿಡಿದು ಎಲ್ಲ ಸಹಾಯವನ್ನು ಹೆಂಡತಿಯೇ ಮಾಡಬೇಕು ಎಂದು ಒಂದು ಶಾಸನದ ತರ ಆಗ್ಬಿಟ್ಟಿದೆ. ಎಷ್ಟೇ ಮನೆಗಳಲ್ಲಿ ಇಂದಿಗೂ ಹೆಂಡತಿ ಆದವಳು ಮಾಡುವ ಕೆಲಸ ಅವಳಿಗೆ ಅಂತಾನೆ ಮೀಸಲಾಗ್ಬಿಟ್ಟಿದೆ. ಅಡಿಗೆ ಮಾಡುವ ಕೆಲಸ, ಮಕ್ಕಳ ಪಾಲನೆ ಇವುಗಳನ್ನು ಬಿಟ್ಟು ಪತಿ ಮಾಡುವ ದೈವಾರಾಧನೆಗೆ ಸಹಾಯ ಮಾಡಬೇಕಾಗುತ್ತೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಬಂದರೂ ಸಾಕು, ಗಂಡನಾದವನು ಹೆಂಡತಿಗೆ ತನಗೆ ತಿಳಿದಿರುವ ಎಲ್ಲ ಬೈಗುಳುಗಳ ಅಭಿಷೇಕವನ್ನೇ ಮಾಡಿಬಿಡ್ತಾನೆ. ಇದು ನಿಜವಾಗಲೂ ಧರ್ಮಾಚರಣೆ ಅಲ್ಲ. ಪೂಜೆ ಮಾಡುವುದು ಕೂಡ ಒಂದು ಚಿಕ್ಕ ಕೆಲಸ ಅಷ್ಟೇ. ಅದಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನು ತಾನೇ ಮಾಡಿಕೊಳ್ಬೇಕು ತಾನೆ. ಈ ಒಂದು ಭಾವನೆ ಅವರಲ್ಲಿ ಬಂದ್ಬಿಟ್ರೆ ಸಾಕು, ಅವರನ್ನು ನೋಡಿ ಬೆಳೆಯುವ ಮಕ್ಕಳು ದೊಡ್ಡವರಾಗಿ ವಿವಾಹವಾದಾಗ ಹೆಂಡತಿ ಗಂಡನಿಗೆ, ಗಂಡ ಹೆಂಡತಿಗೆ ಗೌರವವನ್ನು ಕೊಟ್ಟೇ ಕೊಡ್ತಾನೆ. ಆಗ ಮನೆಯೇ ಸ್ವರ್ಗವಾಗಿ ಬಿಡುತ್ತೆ. ಸ್ನೇಹಿತರೆ, ಧರ್ಮ ಮತ್ತು ಅರ್ಥ ಇದರ ಬಗ್ಗೆ ತಿಳಿಯಿತು. ಈಗ ಕಾಮ ಅಂದರೆ ಮೋಹ, ಇದರ ಬಗ್ಗೆ ತಿಳಿಯೋಣ. ವಿವಾಹವಾದ ದಂಪತಿಗಳಿಗೆ ಅವರ ವಂಶೋದ್ಧಾರಕ್ಕಾಗಿಯೋ ಅಥವಾ ಅವರ ದೈಹಿಕ ಆಸೆ ಪೂರೈಸಿಕೊಳ್ಳಲು ಮಕ್ಕಳಾಗ್ತವೆ. ಈ ವಿಷಯದಲ್ಲಿ ಗಂಡ ಹೆಂಡತಿ ಹೊಣೆಗಾರಿಕೆ ತುಂಬಾ ಇದೆ. ದೈಹಿಕವಾಗಿ, ಮಾನಸಿಕವಾಗಿ ಇಬ್ಬರು ಸಶಕ್ತರಾಗಿರ್ಬೇಕು. ಇಲ್ಲದಿದ್ದರೆ ಇವರ ಕರ್ಮದ ಫಲದ ಪರಿಣಾಮ ಮಕ್ಕಳನ್ನು ಬಾಧಿಸಿಬಿಡುತ್ತದೆ. ಮಕ್ಕಳೇ ಮನೆಗೆ ಮಾಣಿಕ್ಯ ಎಂಬ ಗಾದೆ ಮಾತಿದೆ. ಒಂದು ಹಂತದವರೆಗೆ ಈ ಭಾವನೆ ಇರಲಿ. ಆದರೆ ಕಾಲ ಕಳೆದಂತೆ ಗಂಡ ಹೆಂಡತಿ ಸ್ನೇಹಿತರಂತೆ ಇರಬೇಕು ಎಂದು ಗುರುಗಳು ಹೇಳಿದ್ದಾರೆ. ಇದು ಸರ್ವ ಕಾಲಕ್ಕೂ ಸರ್ವ ದೇಶಕ್ಕೂ ಇದು ಅನ್ವಯಿಸುತ್ತದೆ, ಅಗತ್ಯವೂ ಆಗಿದೆ. ಇನ್ನು 4ನೇದಾಗಿ, ದಾಂಪತ್ಯ ಜೀವನದಲ್ಲಿ ಆಚರಿಸಬೇಕಾದ ಧರ್ಮವೆಂದರೆ ಮೋಕ್ಷ. ಅಂದರೆ ಭೂಮಿಗೆ ಬಂದಿರುವ ಈ ಜೀವಾತ್ಮ ತಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹಿಂದಿರುಗಿ ಹೋಗ್ಬೇಕು, ಹೇಗೆ ಪರಮಾತ್ಮನನ್ನು ಸೇರ್ಬೇಕು ಎಂಬುದು. ಸ್ನೇಹಿತರೆ, ಮುಕ್ತಿ ಮೋಕ್ಷ ಎಲ್ಲಿವೆ? ವಚನಕಾರರಾದ ಬಸವಣ್ಣನವರು ಹೀಗೆ ಹೇಳಿದ್ದಾರೆ: ಸ್ವರ್ಗ ನರಕ ಎಂಬುದು ಬೇರಿಲ್ಲ ಕಾಣಿರೋ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು. ಇದನ್ನೇ ಗುರು ವೇದಾದ್ರಿ ಮಹರ್ಷಿಯವರು ಹೇಳಿದ್ದಾರೆ. ದೈವ ವಂದನೆಯಲ್ಲಿ ಹೀಗೆ ಹೇಳಿದ್ದಾರೆ ಅವರು: ಜಾಣರ ಮೂಢರ ಪ್ರಿಯಫಲವಾಗಿ ಕಾಣುವ ಸುಖವೂ ದುಃಖವೂ ಅವನೇ, ಅವನನ್ನು ಮರೆತರೆ ನೀ ಕಿರಿಯ, ಅವನನ್ನು ಅರಿತರೆ ನೀ ಹಿರಿಯ, ಅವನು ನೀನು ಒಂದೇ ಎಂದು ಅರಿತರೆ ಅದೇ ಅರಿವು, ಅದೇ ಮುಕ್ತಿ ಎಂದು ತಿಳಿಸಿದ್ದಾರೆ. ಏಕೆ ಇಂಥ ಮಹಾನ್ಗಳು ಹೇಳಿದ ಸರ್ವಕಾಲಿಕ ಸತ್ಯ ಮಾರ್ಗವನ್ನು ನಾವು ಅಂದರೆ ಈ ಉಲುಮಾನವರು ಪಾಲಿಸುತ್ತಿಲ್ಲ? ಇದನ್ನೇ ಅಜ್ಞಾನ, ಅಂಧಕಾರ, ಅಹಂಕಾರ ಎಂದು ಹೇಳಲಾಗಿದೆ.
3 ಕಳಂಕಗಳನ್ನು, 3 ಕರ್ಮಗಳನ್ನು, 6 ದುರ್ಗುಣಗಳನ್ನು, 5 ಪಾತಕಗಳನ್ನು ಕಳೆದು ಶುಚಿಯಾಗಿರಲೆಂದೇ ಬಂದಿರುವುದು ಈ ಜನ್ಮ. ಅದರ ಬಗ್ಗೆ 1000ಕ್ಕೊಬ್ಬರೋ 1,00,000ಕ್ಕೊಬ್ಬರೋ ಆಳವಾಗಿ ಅದನ್ನು ಅಭ್ಯಾಸಿಸಿ ಅದನ್ನು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಉಳಿದವರೆಲ್ಲ ಅಂಧಕಾರದಿಂದಲೋ, ಅಜ್ಞಾನದಿಂದಲೋ ಅಥವಾ ಅಹಂಕಾರದಿಂದಲೋ ನಾನು ಶಾಶ್ವತವಾಗಿ ಇಲ್ಲೇ ಇರ್ತೇನೆ ಎಂಬ ಭ್ರಮೆಯಿಂದಲೋ ನರಳ್ತಾನೇ ಇರ್ತಾರೆ. ಸ್ನೇಹಿತರೆ, ಅದರಲ್ಲೂ ಇತರರ ಬಗ್ಗೆ ಬಿಡಿ. ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ತಾವೇ ಹಡೆದ ಮಕ್ಕಳನ್ನು, ತಮಗೆ ಜನ್ಮ ನೀಡಿದ ತಾಯಿ ತಂದೆಯರನ್ನು ನೋಯಿಸಿ, ಹಿಂಸಿಸಿ, ಶಪಿಸಿ ಜೀವಿಸುವವರ ಸಂಖ್ಯೆ ಹೆಚ್ಚಾಗಿದೆ. ದಾಂಪತ್ಯ ಜೀವನದ ಧರ್ಮಾಚರಣೆಯ ಮಹತ್ವವನ್ನು ಅರಿಯದೆ ಬಟ್ಟೆ ಬದಲಾಯಿಸಿದಂತೆ ಬಾಳ ಸಂಗಾತಿಯನ್ನು ಬದಲಾಯಿಸುವುದು, ತಮ್ಮ ಮಾತುಗಳನ್ನು ಕೇಳದಿದ್ದರೆ ಸಾಕು ತಾವೇ ಹಡೆದ ಮಕ್ಕಳನ್ನು ಶಪಿಸಿ ಸಾಯುವವರೆಗೂ ಅವರನ್ನು ನೋಡದೆ ಜೀವಿಸುವುದು, ಇವೆಲ್ಲ ಯಾರಿಗಾಗಿ ಇರುವ ಧರ್ಮಾಚರಣೆಗಳು? ಚಿಂತನೆ ಮಾಡಿ ಸ್ನೇಹಿತರೆ. ಇಲ್ಲಿ ಬರುವ ಆ ವೇದವಾಕ್ಯ ನಾತಿಚರಾಮಿ ಅಂದರೆ ಅತಿಯಾದರೆ ಅಮೃತವು ವಿಷವೇ. ಇದಕ್ಕೆಲ್ಲ ಇರುವ ಮೂಲ ಕಾರಣ ಒಂದೇ, ತನಗೆ ಎಲ್ಲಾ ತಿಳಿದಿದೆ ಎನ್ನುವ ಅಹಂಕಾರ. ಎಲ್ಲವನ್ನು ಸಾರಸಗಟಾಗಿ ತಿರಸ್ಕರಿಸುವ ಧೂರ್ತತನ. ಮಿತಿವಿಧಾನ ಎಂಬುದಕ್ಕಿಂತ ಧರ್ಮಾಚರಣೆ ಯಾವುದೂ ಇಲ್ಲ. ಇನ್ನು ಇದು ಎಲ್ಲಿಂದ ಆರಂಭವಾಗಬೇಕು? ಈ ಮಿತಿವಿಧಾನ ಎನ್ನುವುದು ಎಲ್ಲರೂ ಅವರವರು ವಾಸಿಸುತ್ತಿರುವ ಮನೆಯಿಂದಲೇ ಆರಂಭವಾಗಬೇಕು. ಸ್ನೇಹಿತರೆ, ಮನೆ ಎಂಬುದು ಮೊದಲ ಪಾಠಶಾಲೆ ಅಲ್ಲ, ಅದೊಂದು ವಿಶ್ವವಿದ್ಯಾನಿಲಯವಿದ್ದಂತೆ. ಇಲ್ಲಿ ಪ್ರತಿ ಒಬ್ಬೊಬ್ಬರು ಕಲಿಯಬೇಕಾದ ಜೀವನದ ಪಾಠಗಳೆಲ್ಲವೂ ಇವೆ ಎಂದು ಗುರು ವೇದಾದ್ರಿ ಮಹರ್ಷಿಯವರು ಹೇಳಿದ್ದಾರೆ. ಭಾರತೀಯರಾದ ನಮಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಮೊದಲನೆಯದಾಗಿ ಗೌರವವೇ ಇಲ್ಲ. ಇಲ್ಲಿರುವ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಜ್ಞಾನ ಇಲ್ಲ. ಭಾಷಾ ವ್ಯಾಮೋಹಕ್ಕೆ ಬಿದ್ದು ಅನ್ಯರ ಸಂಸ್ಕೃತಿಯನ್ನೇ ತಮ್ಮದೆಂದು ತಿಳಿದು ಕುರುಡರಂತೆ ನಾವು ವರ್ತಿಸುತ್ತಿದ್ದೇವೆ. ಅನುಕರಣೆ ಎಂಬುದು ತುದಿಗಟ್ಟಕ್ಕೆ ಬಂದು ನಿಂತಿದೆ. ಸ್ವಂತಿಕೆ ಎಂಬುದು ಮಾಯವಾಗಿ ಬಿಟ್ಟಿದೆ. ಮಾತನಾಡುವ ರೀತಿ, ಉಟ್ಟುಕೊಳ್ಳುವ ವಸ್ತ್ರಗಳು, ಪರಸ್ಪರ ಅಗೌರವದ ವರ್ತನೆ ಎಲ್ಲವೂ ಕೂಡ ಎರವಲುಗಳೇ ಆಗಿವೆ. ಆದರೆ ಹಳೆಯ ಸಂಪ್ರದಾಯಗಳನ್ನೆಲ್ಲ ಸರಿಯಾಗಿವೆ, ಹೊಸದು ಬೇಡ ಎಂದೇನಲ್ಲ. ಹಳೆಬೇರು ಹೊಸ ಚಿಗುರು, ಸೇರಿರಲು ಮರಸೊಗಸು ಎಂದು ಒಬ್ಬ ಕವಿ ಹೇಳಿದ್ದಾರೆ. ಇಂದು ನಮ್ಮ ಜೀವನದಕ್ಕೆ ಆಚರಣೆಗಳು ಸರಿ ಹೊಂದುವುದಿಲ್ಲ ಎನ್ನುವುದಾದರೆ ಅವುಗಳನ್ನು ಬಿಟ್ಟು ಬಿಡೋಣ ಎಂದು ಗುರು ವೇದಾದ್ರಿ ಮಹರ್ಷಿಯವರೇ ಹೇಳಿದ್ದಾರೆ. ಹಿಂದೆ ಪತಿವ್ರತಾ ಧರ್ಮವನ್ನು ತಿಳಿಸುವಾಗ ಉದಾಹರಣೆಯಾಗಿ ಒಬ್ಬಳು ಹೆಂಡತಿ ತನ್ನ ಗಂಡನ ಆಸೆಯನ್ನು ಪೂರೈಸಲು ಕುಷ್ಠರೋಗಿಯಾದ ಆತನನ್ನು ಬುಟ್ಟಿಯಲ್ಲಿ ಕೂರಿಸಿಕೊಂಡು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಅವನನ್ನು ವೇಶ್ಯೆಯೊಬ್ಬಳ ಮನೆಗೆ ಕರೆದುಕೊಂಡು ಹೋದಳು ಎಂದಿದೆ. ಅದು ಇಂದಿನ ಕಾಲಕ್ಕೆ, ಅಂದರೆ ಈಗಿನ ಕಾಲಕ್ಕೆ ಅದು ಸಹ್ಯವೂ ಅಲ್ಲ, ಧರ್ಮವೂ ಅಲ್ಲ. ಹೀಗೆ ಹಿಂದೆ ಇದ್ದ ಶೋಷಣೆ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಸೊಸೆಯರಿಗೆ ಇಂದು ಇಲ್ಲವೇ ಇಲ್ಲ. ಸೀಮೆ ಎಣ್ಣೆ ಸುರಿದುಕೊಳ್ಳುವುದು, ವರದಕ್ಷಿಣೆ ತರಬೇಕೆಂದು ಪೀಡಿಸೋದು, ಎಲ್ಲೋ ಅಲ್ಲಲ್ಲಿ ಒಂದೆರಡು ಪ್ರಕರಣಗಳು ಇರ್ಬಹುದಷ್ಟೇ. ಆದರೆ ಇಂದು ವಿದ್ಯೆಯನ್ನು ಚೆನ್ನಾಗಿ ಕಲ್ತಿರ್ತಾರೆ ಹೆಣ್ಮಕ್ಳು, ಉದ್ಯೋಗಕ್ಕೆ ಹೋಗ್ತಾರೆ, ಕೈ ತುಂಬಾ ಸಂಬಳ ತರ್ತಾರೆ. ಈ ಸ್ವಾತಂತ್ರ್ಯ ಹೆಣ್ಮಕ್ಳಿಗಿದೆ ಈಗ. ಆದ್ರೆ ಅದು ಸ್ವೇಚ್ಛಾಚಾರಕ್ಕೆ ದಾರಿ ಆಗ್ಬಾರ್ದು ಅಷ್ಟೇ. ಹಾಗೇನಾದ್ರೂ ಆದ್ರೆ ಅದು ಇಂದಿನ ದಾಂಪತ್ಯ ಜೀವನಗಳು ಹಾಳಾಗಲು ಇವೇ ಕಾರಣವಾಗ್ತವೆ. ಸ್ನೇಹಿತರೆ, ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯ್ತೆಂಬ ಗಾದೆ ಮಾತೆ ಇದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಇದು ಸತ್ಯ. ದಾಂಪತ್ಯ ಜೀವನದಲ್ಲಿರುವ ಈ ಅಧರ್ಮ, ಅಹಂಕಾರದ ಆಚರಣೆಯಿಂದ ನಾವೇ ನಮ್ಮ ಸಮಾಜಕ್ಕೆ ಘಾತಕರನ್ನು, ಕಳ್ಳರನ್ನು, ಸುಳ್ಳರನ್ನು, ಅತ್ಯಾಚಾರಿಗಳನ್ನು ದಾನವಾಗಿ ಕೊಡುತ್ತಿದ್ದೇವೆ. ಇದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಹಾಗೆಂದು ಹೆಣ್ಣು ಅಡಿಯಾಳಾಗಿ ಇರಬೇಕೆಂದೇನೂ ಇಲ್ಲ. ನಮ್ಮಲ್ಲಿ ಕೆಲವರು ಹೀಗೆ ಹೇಳ್ತಾರೆ, ಅಯ್ಯೋ ಪಕ್ಕದ ಮನೆಯವಳು ಮನೆ ಮಠ ಬಿಟ್ಟು ಕೆಲಸ ಅಂತ ಬೆಳಿಗ್ಗೆಯೇ ಓಡ್ಬಿಡ್ತಾಳೆ, ಪಾಪ ಆ ಮಕ್ಕಳಂತೂ ತಾಯಿದ್ದು ತಪ್ಪಲಿಗಳಂತಿವೆ. ಹೀಗೆ ಮನೆ ಹಾಳು ಮಾಡುವ ಕೆಲವು ಜನರಿರ್ತಾರೆ. ಚೆನ್ನಾಗಿರುವ ದಾಂಪತ್ಯ ಜೀವನವನ್ನೇ ಹಾಳು ಮಾಡಿ ಬಿಡ್ತಾರೆ. ಸ್ನೇಹಿತರೆ, ಇತರರಿಗೆ ನಾವು ಉಪಕಾರ ಮಾಡಲು ಆಗದಿದ್ದರೆ ಬಿಡಿ, ಅದೇನು ಪಾಪದ ಕೆಲಸವಲ್ಲ. ಆದರೆ ಅಪಕಾರ ಆಗಿಬಿಟ್ಟರೆ ಖಂಡಿತ ನಮಗೆ ಪ್ರಾರಬ್ಧ ಕರ್ಮ ಅಂಟಿಕೊಂಡು ಬಿಡುತ್ತೆ.
ಇದೇ ದಾಂಪತ್ಯ ಜೀವನದಲ್ಲಿರುವಂತ ಧರ್ಮಾಚರಣೆ. ಅಂದರೆ ಒಬ್ಬರ ಮನಸ್ಸನ್ನು ನೋಯಿಸಿ ನಾನು ಶಾಶ್ವತವಾಗಿ ಸಂತೋಷದಿಂದ ಇರ್ತೇನೆ ಎಂಬುದು ಕೂಡ ಸೂರ್ಯಚಂದ್ರರ ಸಾಕ್ಷಿಯಾಗಿ ಅದು ಸುಳ್ಳು. ಹಾಗಾದರೆ ದಾಂಪತ್ಯ ಜೀವನದಲ್ಲಿರುವ ಧರ್ಮಾಚರಣೆಗಳನ್ನು ಹೇಗೆ ತಿಳಿದುಕೊಳ್ಬಹುದು? ಮತ್ತೆ ನಾವು ನಮ್ಮ ಗುರುಗಳಾದ ವೇದಾದ್ರಿ ಮಹರ್ಷಿಯವರ ಹತ್ರನೇ ಹೋಗೋಣ. ಅವರು ಮಾನವ ಜನಾಂಗಕ್ಕೆ ಅಗತ್ಯವಾದ ಎಲ್ಲಾ ವಿಷಯಗಳನ್ನು ತಮ್ಮ ಗ್ರಂಥಗಳಲ್ಲಿ, ಕವಿತೆಗಳಲ್ಲಿ ತಿಳಿಸಿದ್ದಾರೆ. ದೇಹಕ್ಕೆ ಬೇಕಾದ ದೇಹಾಭ್ಯಾಸ ದೇಹದಲ್ಲಿ 5 ಸಂಚಾರಗಳನ್ನು ಸಮಗೊಳಿಸುತ್ತೆ. ಇಲ್ಲಿ ಪ್ರಾಣಿಗಳ ಅಚ್ಚುತ್ತುಗಳನ್ನು ನೀಗಿಸುವ ಕಲಿಕೆ ಇದೆ. ಪ್ರಾಣ ಸಮೃದ್ಧಿಗಾಗಿ ಕಾಯಕಲ್ಪ ಯೋಗ ಇದೆ. ಮನಸ್ಸನ್ನು ಶಾಂತವಾಗಿರಿಸಲು ಧ್ಯಾನ ಇದೆ. ಇದೆಲ್ಲ ಎಲ್ಲಿಂದ ಆರಂಭವಾಗಬೇಕು ಅಂದ್ರೆ ಅದು ಸಮಾಜದ ಒಂದು ಪುಟ್ಟ ಘಟಕವಾದ ಮನೆಯಿಂದಲೇ ಇದು ಆರಂಭ ಆಗೋದು. ಹೇಗೆ ಹೊಂದ್ಕೊಂಡು ಹೋಗುದು, ಹೇಗೆ ಜೀವಿಸೋದು ಎಂಬುದು ಕೂಡ ನಮ್ಮ ಈ ವೇದಾದ್ರಿ ಮಹರ್ಷಿಯವರು ಕೊಟ್ಟಿರುವಂತ ತಮ್ಮ ಗ್ರಂಥಗಳಲ್ಲಿ ಎಲ್ಲವೂ ಇದೆ. ಕೊನೆಗೆ ಆ ಸರ್ವಸಕ್ತನಾದ ಆ ದೈವ ಹೇಗಿದೆ, ಏಕೆ ಇದೆ, ಅದು ಹೇಗೆ ಮಾನವನಾಗಿ ಪರಿವರ್ತನೆ ಪಡೆದು ಬಂದಿದೆ, ಇವೆಲ್ಲವನ್ನು ಬಹುಶಃ ಒಬ್ಬರಿಂದ ಒಂದು ಜನ್ಮದಲ್ಲಿ ಪಡೆಯಲಾಗದಷ್ಟನ್ನು ಮಹರ್ಷಿಯವರು ಬರೆದಿಟ್ಟಿದ್ದಾರೆ. ಎಲ್ಲಕ್ಕಿಂತ ಅತ್ಯಂತ ಅಮೂಲ್ಯವಾದದ್ದು ಹಾಗೂ ಅಗತ್ಯವಾಗಿರುವುದು ಲೈಂಗಿಕತೆ ಹಾಗೂ ಆಧ್ಯಾತ್ಮ ಬೆಳವಣಿಗೆ ಎಂಬ ವಿಚಾರದಲ್ಲಿ ಗುರು ಬರೆದಿರುವ ಲೇಖನ. ಎಲ್ಲಾ ತರಹದ ವಿಷಯಗಳನ್ನು ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿಸ್ತಾರೆ. ಆದರೆ ಈ ಲೈಂಗಿಕತೆ ಎಂಬುದರ ಬಗ್ಗೆ ಇಂದಿಗೂ ಸರಿಯಾದ ವಿವರಣೆಯನ್ನು ಯಾವ ವಿದ್ಯಾನಿಲಯಗಳಲ್ಲೂ ಕಲಿಸೋದೇ ಇಲ್ಲ. ಆದರೆ ಹಲವು ಪುಸ್ತಕಗಳಿವೆ. ಅವು ಲೈಂಗಿಕತೆಯನ್ನು ಪ್ರಚೋದಿಸಲು ಬಂದ್ವಿ ಹೊರತು ಲೈಂಗಿಕತೆಗೆ ಮೂಲವಾದ ಜೀವತ್ವದ ಬಗ್ಗೆ ತಿಳಿಸಲು ಬಂದಿಲ್ಲ. ಇನ್ನು ಸಿನಿಮಾ ಮಾಧ್ಯಮಗಳು, ಸ್ಮಾರ್ಟ್ ಫೋನ್ಗಳು ಎಲ್ಲದರಲ್ಲೂ ಒಂದೇ ಸಂಗತಿ ಇರ್ತದೆ. ಅದು ಗಂಡು ಹೆಣ್ಣಿನ ಮಧ್ಯೆ ಇರುವ ಪ್ರೀತಿ, ಅಂದರೆ ಮೋಹ, ಲವ್. ಅದಿಲ್ಲದಿದ್ದರೆ ಮಾನವ ಜೀವನವೇ ಅಪೂರ್ಣ ಎಂದಾಗಿ ಬಿಟ್ಟಿದೆ. ಸ್ನೇಹಿತರೆ, ಮಾಧ್ಯಮಗಳಲ್ಲಿ ಇದನ್ನೇ ನೋಡುವ ದಂಪತಿಗಳಿಗೆ ಅದರಲ್ಲಿ ಗಂಡನಿಗೆ ಸಿನಿಮಾದ ನಾಯಕಿಯಷ್ಟು ರೂಪ ಇಲ್ಲ, ನನ್ನ ಹೆಂಡತಿಗೆ ಅವಳು ಇಷ್ಟು ಒಳ್ಳೆಯವಳು ಅಲ್ಲ ಎಂದು ಗಂಡನಿಗೆ ಅನಿಸುತ್ತೆ. ಹೆಂಡತಿಯಾದವಳು ನನ್ನ ಗಂಡ ಸಿನಿಮಾ ಹೀರೋ ತರ 6 ಪ್ಯಾಕ್ ಅನ್ನು ಹೊಂದಿಲ್ಲ, ಅವನಷ್ಟು ಸುಂದರವಾಗಿಲ್ಲ ಎಂದು ಹೆಂಡತಿಯರು ಯೋಚಿಸುತ್ತಾ ಇರ್ತಾರೆ. ಇದು ಒಂದು ಧರ್ಮಾಚರಣೆಯೇ? ಖಂಡಿತ ಅಲ್ಲ. ಸ್ನೇಹಿತರೆ, ಕಾಯ ವಾಚ ಮನಸ ಶುದ್ಧವಾಗಿರ್ಬೇಕು. ಹೊರಗೆ ಹೋಟೆಲ್ನಲ್ಲಿ ತಿಂದು ಬರುವ ಗಂಡನಿಗೆ ಮನೆಯಲ್ಲಿ ಹೆಂಡತಿ ಮಾಡುವ ರುಚಿಯಾದ ಆಹಾರ ರುಚಿಸೋದೇ ಇಲ್ಲ. ಹಾಗೆಯೇ ದಿನವೂ ತಾನೇ ಬೇಯಿಸಿಕೊಂಡು ತಿನ್ನುವ ಆಹಾರ ಅವಳಿಗೂ ಬೇಸರ ತರುತ್ತೆ. ಏಕೆಂದ್ರೆ ಗಂಡ ತಾನೇ ಅವಳನ್ನು ಹೋಟೆಲ್ಗೆ ಕರ್ಕೊಂಡು ಹೋಗ್ಬೇಕು. ಹೀಗೆ ದಾಂಪತ್ಯ ಜೀವನದಲ್ಲಿ ಧರ್ಮ ಸೂಕ್ಷ್ಮಗಳು ತುಂಬಾ ಇವೆ. ಇನ್ನೂ ಒಂದಿದೆ, ಸಿನಿಮಾಗೆ ಇಬ್ರು ಹೋಗ್ತಾರೆ. ಅದು ಸೇಡಿನಿಂದ, ದ್ವೇಷದಿಂದ ಕೂಡಿದ ಸಿನಿಮಾ. 1 2 ಸಂಭಾಷಣೆ ಇವೆ ಹೊರತು ಅದರ 3ರಷ್ಟು ಹೊಡೆದಾಟ, ಬಡಿದಾಟ. ಸಿನಿಮಾ ತುಂಬಿರುತ್ತೆ. 10 ಜನರನ್ನು ಒಬ್ಬನೇ ಹೀರೋ ಬಡಿದು ಚೆಚ್ಚುತ್ತಾನೆ. ಸಿನಿಮಾ ಮುಗಿಸಿ ಮನೆಗೆ ಬರುವಾಗ ಗಂಡ ಹೆಂಡತಿ ಮನಸ್ಸಿನಲ್ಲಿ ಯಾವ ಭಾವನೆ ಇರಬಹುದು ಚಿಂತನೆ ಮಾಡಿ ಸ್ನೇಹಿತರೆ. ಆಕೆಗೆ ತನ್ನ ಗಂಡ ಆ ನಾಯಕನಷ್ಟು ಶಕ್ತಿವಂತನಾಗಿರ್ಬೇಕು ಅಂತ ಅನಿಸ್ತದೆ. ಅದೇ ಪತಿಗೆ ಇಷ್ಟೊಂದು ಚೆಂದುಳ್ಳಿ ಚೆಲುವೆ ನಾಯಕಿ ನನಗಿರ್ಬೇಕಿತ್ತು ಎಂದು ಪತಿಗೆ ಅನಿಸ್ತದೆ. ಈಗ ಘನಸತ್ಯವೊಂದನ್ನು ಗುರು ವೇದಾದ್ರಿ ಮಹರ್ಷಿಯವರು ತಿಳಿಸ್ತಾರೆ. ಅಂತಹ ಭಾವನೆ ಇರುವ ಸಮಯದಲ್ಲಿ ಗಂಡ ಹೆಂಡತಿ ದೇಹ ಸಂಬಂಧ ಹೊಂದಿದರೆ ಜನಿಸುವ ಮಗು 3ನೇ ವಯಸ್ಸಿನಲ್ಲೇ ತನ್ನ ಬೆರಳನ್ನೇ ಪಿಸ್ತೂಲಿನಂತೆ ಇರಿಸಿಕೊಂಡು ತನ್ನ ತಾಯಿಯನ್ನು ಕೊಂದೇ ಬಿಡ್ತೇನೆ ಎಂದು ಎದುರಿಸ್ತದೆ. ಸ್ನೇಹಿತರೆ, ಶೀಲ ಎಂಬುದು ಸ್ತ್ರೀಗೆ ಮಾತ್ರವಲ್ಲ, ಗಂಡಸರಿಗೂ ಬೇಕು. ಅವನು ತಪ್ಪನ್ನು ಮಾಡಿ ಸತ್ಪುರುಷನಂತೆ ಓಡಾಡುತ್ತಾನೆ. ಆದರೆ ಸ್ತ್ರೀಗೆ ಪ್ರಕೃತಿಯೇ ಒಂದು ಗುರುತನ್ನು ಕೊಟ್ಟು ಬಿಡುತ್ತದೆ. ಮತ್ತೆ ಅವಳು ಸಮಾಜದಲ್ಲಿ ಅವಹೇಳನಕ್ಕೆ ಗುರಿಯಾಗಿ ಬಿಡುತ್ತಾಳೆ. ಈ ಕಾರಣದಿಂದಲೇ ಶೀಲವೆಂಬುದು ಪ್ರಾಣಕ್ಕಿಂತಲೂ ಹೆಚ್ಚೆಂದು ಸಂಸ್ಕಾರವಂತ ಹೆಣ್ಮಕ್ಳು ತಿಳಿತಾರೆ. ಹಾಗಾಗಿ ಕಾಲಕ್ಕೆ ಸರಿಯಾಗಿ ವಿವಾಹವಾಗಿ ಚೆನ್ನಾಗಿ ಜೀವಿಸಬೇಕೆಂದು ಗುರುಗಳು ಹೇಳ್ತಾರೆ. ಆದರೆ ಹಲವರು ದಾಂಪತ್ಯ ಜೀವನವೇ ಆಧ್ಯಾತ್ಮ ಜೀವನಕ್ಕೆ ತಡೆಯಾಗಿದೆ ಎಂದು ಭಾವಿಸ್ತಾರೆ. ಆದರೆ ಗುರುಗಳ ಅನಿಸಿಕೆ ಹೀಗಿದೆ.
ಉದ್ವೇಗವನ್ನು ಹೊಂದಿದ ಒಬ್ಬರು ಅದನ್ನು ಸನ್ಮಾರ್ಗದಲ್ಲಿ ಪೂರೈಸಿಕೊಳ್ಳಲಿಲ್ಲವೆಂದರೆ ಅದು ಬಚ್ಚಲಿನ ನೀರಿಗೆ ಅಡ್ಡ ಹಾಕಿ ಬಿಟ್ಟಂತೆ. ಅದು ತೋಚಿದ ದಿಕ್ಕಿನಲ್ಲಿ ಎರೆದು ಗಬ್ಬು ವಾಸನೆ ಹರಡಿಬಿಡುತ್ತೆ ಎಂದು ಹೇಳ್ತಾರೆ. ಆಧ್ಯಾತ್ಮಿಕ ಜ್ಞಾನವಿಲ್ಲವೆಂದರೆ ಹಿಂದೂ ಸಮುದಾಯದಲ್ಲಿ ಅತ್ಯಾಚಾರಗಳು, ಅನಾಚಾರಗಳು ನಡೆಯುತ್ತಲೇ ಇವೆ. ದಾಂಪತ್ಯ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಎಂದರೆ ಧರ್ಮಾಚರಣೆ ಎಂಬುದು. ಗಂಡ ಹೆಂಡತಿ ಇಬ್ಬರಿಗೂ ಸಂಬಂಧಿಸಿದ್ದು. ಇದಕ್ಕೆ ಗುರುಗಳು 3 ಸೂತ್ರಗಳನ್ನು ತಿಳಿಸುತ್ತಾರೆ. ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್, ಸಹಿಷ್ಣುತೆ, ಟಾಲರೆನ್ಸ್, ತ್ಯಾಗ, ಸ್ಯಾಕ್ರಿಫೈಸ್. ಇದು ಒಬ್ಬರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ದಂಪತಿಗಳಿಗೂ ಮೀಸಲಾದದ್ದು ಈ ಧರ್ಮಾಚರಣೆ ಎಂಬುದು. ಇಂದು ನಮ್ಮ ಮಧ್ಯೆ ಆಗಿ ಹೋಗಿರುವ ಎಲ್ಲಾ ಮಹಾನ್ಗಳ ತಾಯಿ ತಂದೆಯರು ಅವರವರ ದಾಂಪತ್ಯ ಜೀವನದಲ್ಲಿ ಆಚರಿಸಿದ ಧರ್ಮ ಮಾರ್ಗದಿಂದಲೇ ಅಲ್ಲಿ ಜನಿಸಿದ ಮಕ್ಕಳು ಜಗತ್ತಿಗೆ ಮಾರ್ಗದರ್ಶಕರಾಗಿದ್ದಾರೆ. ಸ್ನೇಹಿತರೆ, ಯತ್ಪರಾರ್ಥಮಿದಂ ಶರೀರಂ ಕುಲಧರ್ಮ ಸಾಧನಂ ಎನ್ನುವ ಮಾತಿದೆ. ಇಲ್ಲಿ ಗಂಡಸು ಅಥವಾ ಸ್ತ್ರೀ ಎಂದು ಸೂಚಿಸಿಲ್ಲ. ಪ್ರತಿ ಒಬ್ಬೊಬ್ಬರು ದೈವಾಂಶ ಸಂಭೂತರೆ. ಮೇಲು ಕೀಳು ಎಂಬುದಿಲ್ಲ. ವಚನಕಾರರೊಬ್ಬರ ವಚನ ಹೀಗಿದೆ: ಗಡ್ಡ ಮೀಸೆ ಬಂದರೆ ಹೆಣ್ಣೆಂಬರು, ಮಲೆ ಮೂಡಿ ಬಂದರೆ ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮಲೆ ಮೂಡಿ ಬಂದರೆ ಹೆಣ್ಣೆಂಬರು, ಒಳಗೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಸ್ನೇಹಿತರೆ, ಎಲ್ಲಾ ಮಾನವರಿಗೂ ಇಂದು ಆತ್ಮದ ಬಗ್ಗೆ ತಿಳಿಯಲು ಅವರಿಗೆ ಆಧ್ಯಾತ್ಮ ಜ್ಞಾನ ಅನಿವಾರ್ಯ. ಪ್ರತಿಯೊಬ್ಬರು ನಾನು ಎಲ್ಲಿಂದ ಬಂದೆ, ಎಲ್ಲಿದ್ದೇನೆ, ಎಲ್ಲಿಗೆ ಹೋಗುತ್ತೇನೆ, ಏಕೆ ಇಲ್ಲಿಗೆ ಬಂದಿದ್ದೇನೆ ಎಂದು ತಿಳಿಯುತ್ತಾರೋ ಅವರಿಂದ ಒಂದೇ ಒಂದು ಅಪರಾಧ ನಡೆಯುವುದಿಲ್ಲ. ಅಂತಹವರು ನುಡಿಯುವ ಮಾತೆ ವೇದವಾಕ್ಯ, ನಡೆಯುವ ಹಾದಿಯೇ ದೇವಾಲಯ. ಈ ಜ್ಞಾನ ಎಲ್ಲಿಂದ, ಯಾರಿಂದ ಸಿಗುತ್ತದೆ ಎಂಬ ಪ್ರಶ್ನೆ ಇದೆ. ಸ್ನೇಹಿತರೆ, ಅದಕ್ಕಾಗಿ ವೇದಾದ್ರಿ ಮಹರ್ಷಿಯವರು ಸ್ಥಾಪಿಸಿದ ಒಂದು ಸಂಘ ಇದೆ. ಅದೇ ವಿಶ್ವ ಸಮುದಾಯ ಸೇವಾ ಸಂಘ. ಇಂದು ಈ ಸಂಘ ಪ್ರಪಂಚದ ನಾನಾ ದೇಶಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸಿ ಮನಸಮೃದ್ಧಿ ಕಲಾ ಕೇಂದ್ರ ಯೋಗ ಎಂಬ ಹೆಸರಿನಿಂದ ನಡೆಯುತ್ತಿದೆ. ಅಲ್ಲಿ ಆತ್ಮದ ಬಗ್ಗೆ ತಿಳಿಯಲು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುವುದು ಹೇಗೆ ಎಂಬ ಕಲಿಕೆ ಸಿಗುತ್ತದೆ. ಈ ಸಂಘದಲ್ಲಿ ಉದ್ಯೋಗಗಳಿಗೆ ಸೀಮಿತವಾದ ಕಲಿಕೆ ಇಲ್ಲ. ಪ್ರತಿಯೊಬ್ಬ ಮಾನವರಿಗೂ ಜೀವನಕ್ಕೆ ಬೇಕಾದ ಕಲಿಕೆ ಸಿಗುತ್ತದೆ. ಒಬ್ಬೊಬ್ಬರು ಈ ಸಂಸ್ಥೆಯಲ್ಲಿ ಕಲಿತವರು ಕಲಿತುದನ್ನ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು, ಅವರ ಜೀವನ ಸಾರ್ಥಕವಾದಂತೆ. ಸಾವು ನೋವು ಎಲ್ಲರಿಂದಲೂ ಮುಕ್ತಿ. ಆದರೆ ಸ್ನೇಹಿತರೆ, ಅವರಿಗೆ ತಿಳಿದಿದೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನು ಮಾಡುವೆಯೋ ಅರಿಯೇ ಎಂದು. ಸ್ನೇಹಿತರೆ, ಹಾಗೆಯೇ ಈ ಸಂಘ ಸಂಸ್ಥೆಯಲ್ಲಿ ಕಲಿತ ಕಿರಿ ವಯಸ್ಸಿನ ಹುಡುಗ ಹುಡುಗಿಯರು ಬೆಳೆದು ದೊಡ್ಡವರಾಗಿ ವಿವಾಹವಾದರೆ ಅವರ ದಾಂಪತ್ಯ ಜೀವನ ಎಷ್ಟೊಂದು ಸುಂದರವಾಗಿ, ಸುಖಮಯವಾಗಿ, ಸಾಮರಸ್ಯದಿಂದ ಇರುತ್ತದೆ ಎಂದು ಯೋಚಿಸಿ. ಸ್ನೇಹಿತರೆ, ಇನ್ನು ಕಾಲ ಮಿಂಚಿಲ್ಲ. ನಾವು ನಮ್ಮ ಜೀವನದಲ್ಲಿ ವೇದಾತ್ರಿಯಂ ಎಂಬ ಧರ್ಮ ಮಾರ್ಗವನ್ನು ಅನುಸರಿಸೋಣ. ನಮ್ಮಿಂದ ಆದಷ್ಟು ಸೇವೆಯನ್ನು ನಿಸ್ವಾರ್ಥದಿಂದ, ಏನನ್ನು ನಿರೀಕ್ಷಿಸದೆಯೇ ಸಮುದಾಯಕ್ಕೆ ಸಲ್ಲಿಸೋಣ. ಕೊನೆಯದಾಗಿ, ದಾಂಪತ್ಯ ಜೀವನದಲ್ಲಿ ಅಂದರೆ ದಂಪತಿಗಳು ಮಾತ್ರವಲ್ಲದೆ ಒಂದು ಕುಟುಂಬದಲ್ಲಿರುವವರು ದಾಂಪತ್ಯ ಜೀವನದಲ್ಲಿ ಧರ್ಮಾಚರಣೆ ಹೇಗಿರಬೇಕು ಎಂದು ಕವಿ ತಿರುವಳ್ಳವರು ತಿಳಿಸಿದ್ದಾರೆ. 1. ಬಾಳ ಸಂಗಾತಿಯ ಆರೋಗ್ಯ. 2. ಮಕ್ಕಳನ್ನು ಆದರಿಸುವುದು. 3. ಪರಸ್ಪರ ಪ್ರೀತಿ ಸ್ನೇಹದಿಂದಿರುವುದು. 4. ಬಂದ ಅತಿಥಿಗಳನ್ನು ಸತ್ಕರಿಸುವುದು. 5. ಕೃತಜ್ಞತೆ ತಿಳಿಸುವುದು. 6. ಎಲ್ಲರೂ ಸಂಯಮ ಸಹನೆಯಿಂದ ನಡೆದುಕೊಳ್ಳುವುದು. 7. ಒಳ್ಳೆಯ ಚಾರಿತ್ರ್ಯದಿಂದಿರುವುದು. ಸ್ನೇಹಿತರೆ, ಚಾರಿತ್ರ್ಯ ಎನ್ನುವುದಕ್ಕೆ ಗುರು ವೇದಾದ್ರಿ ಮಹರ್ಷಿಯವರು ಒಳ್ಳೆಯ ಸೂತ್ರವೊಂದನ್ನು ಸೂಚಿಸಿದ್ದಾರೆ. ನಾನು ನನ್ನ ಜೀವನದಲ್ಲಿ ನನ್ನ ದೇಹಕ್ಕಾಗಲಿ, ನನ್ನ ಅರಿವಿಗಾಗಲಿ, ಇತರರ ದೇಹಕ್ಕಾಗಲಿ, ಇತರರ ಅರಿವಿಗಾಗಲಿ, ಹಿಂದಾಗಲಿ ಮುಂದಾಗಲಿ ಕಾಯ ವಾಚ ಮನಸ ತೊಂದರೆಯನ್ನು ಕೊಡುವುದಿಲ್ಲ ಎಂದು. ಇನ್ನು 8ನೇದು, ಪರಸ್ತ್ರೀಯ ಬಗ್ಗೆ ಮೋಹ ಬೇಡ. 9. ಅಸೂಯೆ ಮಾತ್ಸರ್ಯ ಇಲ್ಲದಿರುವುದು. 10. ಜಿಪುಣತನ ಬೇಡ. 11. ಉದ್ಯೋಗವಿಲ್ಲದೆ ಕಾಲಹರಣ ಮಾಡಬಾರದು. 12. ಚಾಡಿ ಹೇಳದೆ ಇರುವುದು. 13. ಹೀಗೆ ಮೇಲೆ ತಿಳಿಸಿದ ಸನ್ಮಾರ್ಗಗಳಿಗಿಂತ ಬೇರೆ ಸತ್ಯಾಚರಣೆ ಪ್ರತಿ ಒಬ್ಬೊಬ್ಬರಿಗೂ ಬೇರೆ ಜೀವನದಲ್ಲಿರಲು ಸಾಧ್ಯವೇ ಇಲ್ಲ. ಇಷ್ಟನ್ನು ಭಾರವೆಂದು ತಿಳಿಯದೆ ಪಾಲಿಸಲು ಅವರಿಗೆ ಆಧ್ಯಾತ್ಮ ಜ್ಞಾನ ಅನಿವಾರ್ಯ. ಸ್ನೇಹಿತರೆ, ಆತ್ಮ ಎಂದರೆ ಗುಣಾತ್ಮಕವಾಗಿರುವ ಕಾಂತೀಯ ಅಲೆ ಎಂದು ವೇದಾದ್ರಿ ಮಹರ್ಷಿಯವರು ತಿಳಿಸಿದ್ದಾರೆ.
ಸ್ನೇಹಿತರೆ, ಈ ಜನ್ಮಕ್ಕೆ 3 ಉದ್ದೇಶಗಳಿವೆ. ತನ್ನನ್ನು ಅರಿತುಕೊಳ್ಳುವುದು, ಅಂದರೆ ತನ್ನಲ್ಲಿರುವ ಅರಿವಿನ ಶಕ್ತಿ, ಅರಿವಿನ ಮಟ್ಟ, ಆತ್ಮಶಕ್ತಿ, ವಿದ್ಯೆ, ಉದ್ಯೋಗ ಇವುಗಳ ಬಗ್ಗೆ ಅರಿವು ಬರಬೇಕು. ಎರಡನೆಯದು ದೈವಾನುಭವ. ದೈವಕ್ಕೆ ನಾವು ಯಾವ ಪದಾರ್ಥಗಳನ್ನು ಕೊಡುವ ಅಗತ್ಯವಿಲ್ಲ. ಆ ದೈವವೇ ಭೂಮಿ ಮೇಲೆ ವಾಸಿಸುತ್ತಿರುವ ಅತ್ಯಂತ ಚಿಕ್ಕದಾದ ಕ್ರಿಮಿಕೀಟಗಳಿಗೂ ಏನು ಬೇಕೋ ಅದನ್ನು ಕೊಟ್ಟಿದೆ. ನಿನಗೇನಾದರೂ ಕೊಡಬೇಕೆನಿಸಿದರೆ ನಿನ್ನದೇ ಪ್ರತಿರೂಪದಂತಿರುವ ಮಾನವನಿಗೆ ಅಥವಾ ಇತರ ಜೀವಿಗಳಿಗೆ ಕೊಡಬೇಕು. ಅದಕ್ಕೆ ಧರ್ಮಾಚರಣೆಯಲ್ಲಿ ದಾನಕ್ಕೆ ಉನ್ನತ ಸ್ಥಾನ ಇದೆ. ಇದೇ ದೈವಾನುಭವ. ಸ್ನೇಹಿತರೆ, ಈ ಗೀತೆಯೊಂದಿಗೆ ನಾನು ನನ್ನ ಇಂದಿನ ಚಿಂತನೆಯನ್ನು ಮುಗಿಸಿಕೊಳ್ಳುತ್ತೇನೆ. ಪ್ರೀತಿ ನೇಹ ಅದ್ಯಾವರು ತಂದ ಆಸ್ತಿ ನಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬಾನೆ, ದಿನವೂ ನಿತ್ಯವೂ ಯುಗಾದಿನೇ, ನನ್ನ ನಿನ್ನ ಪಾಲಿಗೆ. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲವೇ? ಇದರಂತೆ ದಾಂಪತ್ಯ ಜೀವನವು, ಧರ್ಮಾಚರಣೆಯು ಎಲ್ಲರಿಗೂ ಇರಲಿ. ಎಲ್ಲರೂ ಸುಖ ಸಂತೋಷ ಹೊಂದಲಿ. ಗುರುವಿನ ಹಾರೈಕೆ, ದೈವದ ಕರುಣೆ ಎಲ್ಲರಿಗೂ ದೊರಕಲಿ ಎಂದು ಹೇಳಿ ನನ್ನ ಈ ಚಿಂತನೆಯನ್ನು ಮುಗಿಸಿಕೊಳ್ಳುತ್ತಿದ್ದೇನೆ. ಮತ್ತೊಂದು ಬಾರಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ದಂಪತಿ ಸರ್ ಹಾಗೂ ಡಾಕ್ಟರ್ ವಿಜಯ ಮೇಡಮ್ ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತೆ ಇಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ಬಾಳ್ಗಿ ಭೂಮಂಡಲ, ಬಾಳ್ಗಿ ಭೂಮಂಡಲ, ಬಾಳ್ಗಿ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗಿ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ಪ್ರಶ್ನೆ ಕೇಳಬಹುದು. ಹ್ಯಾಂಡ್ ರೈಸ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಪ್ರಶ್ನೆಗಳನ್ನು ಕೇಳುವ ಮೊದಲು ಕೆಲವು ಸೂಚನೆಗಳಿವೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಆತ್ಮಸಂಗಮ ವಿಡಿಯೋಗಳನ್ನು ಯೂಟ್ಯೂಬ್ ಮೂಲಕ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೀವು ಈ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋಗಳನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಆದ್ದರಿಂದ ಮತ್ತೊಮ್ಮೆ ನೀವು ಚಿಂತನೆಯನ್ನು ಕೇಳಲು ಸಾಧ್ಯವಾಗುತ್ತದೆ. ಪ್ರಮುಖ ಸೂಚನೆ: ಕನ್ನಡದಲ್ಲಿ ಆನ್ಲೈನ್ ಸ್ಕೈ ಯೋಗ ಕಲಿಯಲು kundaliniyoga.edu.in ಎಂಬ ಕೋರ್ಸ್ ಈಗಾಗಲೇ ಆರಂಭವಾಗಿದ್ದು ತರಗತಿಗಳು ನಡೆಯುತ್ತಲಿವೆ. ವೆಬ್ಸೈಟ್ ಅನ್ನು ಭೇಟಿ ನೀಡಬೇಕಾಗಿ ವಿನಂತಿ. ಇದೇ ಡಿಸೆಂಬರ್ 16ರಿಂದ ಆರಂಭವಾಗಿದೆ. kundaliniyoga.kannada.com ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಈ ಕರೋನಾ ಎಂಬ ಸಂಕಷ್ಟದ ಸ್ಥಿತಿಯಿಂದ ಆದಷ್ಟು ಬೇಗ ಹೊರಬರಲು, ನಿಮ್ಮ ಮನೋಬಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ಇದರ ಉಪಯೋಗವನ್ನು ಪಡೆದುಕೊಳ್ಳಲು ನಿಮ್ಮ ನೆರೆಹೊರೆಯವರನ್ನು, ಸ್ನೇಹಿತರನ್ನು ಪ್ರೋತ್ಸಾಹಿಸಲು ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಹ್ಯಾಂಡ್ ರೈಸ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮೇಡಮ್. ಆಯ್ತು ಮೇಡಮ್, ಆಯ್ತು. ಎಲ್ಲರೂ ಪ್ರಾಧ್ಯಾಪಕರಿಗೆ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮಲ್ಲಿ ಇರಿಸಿ. ಸ್ಕೈ ಪ್ರಾಧ್ಯಾಪಕರಾದ ವರಲಕ್ಷ್ಮಿ ಮೇಡಮ್ ಅವರು ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರ್ಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಯೋಗ ಮತ್ತು ದೇಹಾಭ್ಯಾಸ. ಮಧ್ಯಾಹ್ನ ತಮಿಳಿನಲ್ಲಿ 2 ಗಂಟೆಗೆ ಧ್ಯಾನ. ಸ್ಕೈ ಪ್ರೊಫೆಸರ್ ಜಗದೀಶ್ವರನ್ ಅವರಿನಿಂದ ವಿಷಯ ಸಬ್ಜೆಕ್ಟ್ ಲೈಫ್
ಲೈಫ್ ಇಸ್ ಎ ಬಿಗ್ನೆಸ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಹಾಗೂ ಸಂಜೆ 4:15ಕ್ಕೆ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಸ್ಕೈ ಪ್ರೊಫೆಸರ್ ವೆಂಕಟರಾಮನ್ ಬಿ ಅವರಿಂದ ವರ್ಮಕಲೆ ಮತ್ತು ವೇದಾದ್ರಿಯಂ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ವಲಯದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಬಾಳುವಂತಾಗೋಣ. ಸ್ನೇಹಿತರೆ, ವಿಶ್ವಶಾಂತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.